ನಮ್ಮ ಸಂದೇಶ್ ಸರ್ ಅಲ್ಲಿಗೆ ಬಂದ್ರು. ಓಕೆ. ಬರುವಾಗ ಕೇಳಿದ್ರು, ಏನು ಕಾನ್ಸ್ಟೇಬಲ್ ಅಲ್ಲಿ ಮಾತಾಡಿ, ಏನು ಇದು ಇಷ್ಟು ಗಲಾಟೆ ನೋಡಿ ಸರ್. ಆಗದಿಂದ ಈ ಮಹಿಳೆ ತುಂಬಾ ರಂಬಾಟ ಮಾಡ್ತಿದ್ದಾಳೆ. ಸುಮ್ಮನೆ ಕೂರ ಅಂದ್ರೆ ಕುತ್ಕೊಳ್ಳುದಿಲ್ಲ, ಎಂತ ಅಂತ ನಮ್ಗೆ ಮಾತಾಡ್ಲಿಕ್ಕೆ ಬಿಡ್ತಾ ಇಲ್ಲ ಅಂತ ಹೇಳಿದ್ರು. ಆಗ ಸಂದೇಶ, ಬಾಮ್ಮ ಗಂಡ ಮತ್ತು ನೀವು ಇಬ್ರು ಬನ್ನಿ ಒಳಗೆ ಅಂತ ಹೇಳಿ ನಾವು ಹೊರಗೆ ಕೂತಿದ್ವಿ ಸರ್. ಒಳಗೆ ಹೋಗಿ ಒಳಗೆ ಹೋಗುವಾಗ ನನ್ನ ಗಂಡನ ಕೈ ಹಿಡಿದು ಹೇಳಿದ್ರು, ನೀ ಯಾಕೆ ಹೋಗುದು, ಹೋಗ್ಬಾರ್ದಂತ. ಆಗ ನೀನ್ ಯಾಕಮ್ಮ ಹಾಗೆ ಹೇಳ್ತೀವಿ, ಅವ್ರ ಗಂಡ ಹೆಂಡತಿ ಅಲ್ವಾ, ನೀನ್ ಯಾಕೆ ಅವರನ್ನು ಹೇಳ್ಕೊಳ್ಳುದು. ಸರ್ ನೀವು ಸರಿಯಾಗಿ ನ್ಯಾಯ ಕೊಡಿಸಿ, ಇಲ್ಲಾಂದ್ರೆ ಸಿದ್ದರಾಮಯ್ಯ ಹೇಳ್ತೀನಿ, ಗೃಹ ಸಚಿವರಿಗೆ ಹೇಳ್ತೀನಿ, ಎಲ್ಲ ರಾಜಕಾರಣಿ ಅವರ ಹೆಸರು ಹೇಳಿದ್ರು. ಆಯ್ತಮ್ಮ ನೀನೇನ್ ಮಾಡುದಾದ್ರೆ ಮಾಡು ಅಂತ ಹೇಳಿದ್ರು. ಅಷ್ಟು ಹೊತ್ತಿಗೆ ಅವಳ ಮಗ, ಅವನು ಒಂದು 19 ವರ್ಷದ ಹುಡುಗ, ಅವಳ ಮಗ, ಅವನೇನ್ ಮಾಡಿದ, ವಿಡಿಯೋ ಮಾಡುವಾಗ ಸರ್ ಹೇಳಿದ್ರು, ಯಾಕೆ ವಿಡಿಯೋ ಮಾಡ್ಲಿಕ್ಕೆ ಇಲ್ಲಿ ಅವಶ್ಯಕತೆ ಏನಿಲ್ಲ, ಸ್ಟೇಷನ್ ಅಲ್ಲಿ ವಿಡಿಯೋ ಮಾಡಬಾರ್ದು ಅಂತೇಳಿ ಕಾನ್ಸ್ಟೇಬಲ್ ಮೊಬೈಲ್ ತಗೊಳ್ಳಿ ಅಂತ ಹೇಳಿದ್ರು. ಮೊಬೈಲ್ ತಗೊಳ್ಳುವಾಗ ಅವಳು ಮಗ ಇದು ಕೋಲರ್ ಹಿಡ್ತ, ಪೊಲೀಸರದ್ದು ಕೋಲರ್ ಹಿಡಿಯುವಾಗ ಇವಳೇನ್ ಮಾಡಿದ್ರು, ಅಲ್ಲಿ ಚಪ್ಪಲ್ ತೆಗೆದು ನಾನು ಹೇಳಿ ಚಪ್ಪಲ್ ತೆಗೆದು ಎತ್ತಿದ್ರು. ಎಲ್ಲ ಸಿಬ್ಬಂದಿಗಳು ಹಿಡಿದ್ರು ಅವರನ್ನು, ಚಪ್ಪತಿ ಪೊಲೀಸ್ ಅವರಿಗೆ ಸರ್ಕಲ್ಗೆ ಪೆಟ್ಟಾಗಬಾರಂತ ಹಿಡ್ಕೊಂಡು. ಆಗ ನಾನು ಹೇಳಿದೆ, ಸರ್ ಅವಳು ಅಂತಿಂತ ಹೆಣ್ಣಲ್ಲ, ಎಲ್ಲರಿಗೂ ಚಪ್ಪಲ್ ಹೊಡೆದೇ ಕೇಸ್ ಮಾಡ್ತಾಳೆ ಸರ್, ಇವಳನ್ನು ಸುಮ್ಮನೆ ಬಿಡ್ಬೇಡಿ ಅಂತ ಹೇಳಿದೆ. ಅದು ಕೇಳಿದ ಅವಳ ಮಗ ನನ್ನ ಮೇಲೆ ಅಟ್ಯಾಕ್ ಮಾಡ್ಲಿಕ್ಕೆ ಬಂದ. ಕುದ್ದಿ ಮುಂಚಿದ ಉತ್ತಜ್ಜಲು ಏತು ಸುಳ್ಳು ಬಾತಿರುವಲ್ಲಿಯಾ. ಅಟ್ಯಾಕ್ ಮಾಡುವಾಗ ಅವನನ್ನು ಹಿಡ್ಕೊಂಡು 2 ಪೆಟ್ಟು ಕೊಟ್ಟು ಒಳಗೆ ಕರ್ಕೊಂಡು ಹೋಗಿದ್ದು ಹೌದು. ಆವಾಗ ಅವಳು ಚಾಲೆಂಜ್ ಮಾಡಿದಾಳೆ, ನಿನ್ನನ್ನು ಸುಮ್ಮನೆ ಬಿಡುದಿಲ್ಲ, ನಿನ್ನನ್ನು ಕೆಲಸದಿಂದ ಇಳಿಸ್ತೇನೆ. ಇನ್ಸ್ಪೆಕ್ಟರ್ಗೆ ನಿನ್ನನ್ನು ಹೀಗೆ ಬಿಡುದಿಲ್ಲ, ನಿನ್ನನ್ನು ಕೆಲಸದಿಂದ ವಜಾ ಮಾಡಿಸ್ತೇನೆ ಅಂತ ಅವಾಗಲೇ ಚಾಲೆಂಜ್ ಮಾಡಿ ಹೋಗಿದ್ದಾಳೆ ಸ್ಟೇಷನ್ ಇಂದ. ನಿನ್ನ ಅಮ್ಮಡಲ ಬೋದು ಫನ್ ಯಾನೆಂತಲೇ ಗುಟ್ಪುಲ್ನೆ ಇದ್ದಿ